ಸೊ ಘಟೋತ್ಕಚ ಭೀಮನ ಮಗನಾಗಿದ್ದು ಹೇಗೆ? ಅವನು ಯಾಕೆ ಅರಮನೆಗೆ ಬರಲಿಲ್ಲ? ಹಾಗಾದ್ರೆ ತಂದೆ ಮತ್ತು ಪುತ್ರನ ಸಂಬಂಧ ಹೇಗಿತ್ತು ಅದು? ಮಕ್ಕಳು ತಂದೆಯ ಜೊತೆಗೆ ಅನ್ನೋದು ಒಂದು ಕ್ರಮ ಹಿಂದೂ ಇತ್ತು. ಅದು ಮಕ್ಕಳು ತಾಯಿಯೊಂದಿಗೆ ಸ್ವತಂತ್ರವಾಗಿ ಬದುಕುವ ಕೆಲವು ಸಮುದಾಯಗಳು ಇದ್ದವು. ಈ ಕೌಟುಂಬಿಕ ಸಂಬಂಧ ಈ ತರಹದ್ದಲ್ಲ. ಅದು ಸದ್ಯ ಪ್ರಸೂತಿ ಅಂತ ಗರ್ಭ ಧರಿಸಿದ ಕೂಡಲೇ ಮಗು ಹುಟ್ಟತ್ತೆ. ಅವನು ಹುಟ್ಟುವಾಗಲೇ ಯುವಕನಾಗಿ ಬಿಟ್ಟ. ಒಂದು ತರಬೇಕಾಗಿದ್ದ ತಂಗಿ ಇಲ್ಲಿ ಮೋಹಗೊಂಡು ಕೂತಿದ್ದಾಳೆ. ಹೇಳ್ಕೊಂಡ ಮೇಲೆ ಮುಗಿತು, ಇಲ್ಲಿಂದ ಹೊರಡೋಣ ಅಂತ ಇವರು ಹೊರಟ್ರೆ ಅವಳು ಹಿಂಬಾಲಿಸ್ತಾಳೆ ಹಿಡಿಂಬೆ. ಒಂದು ಮೂಲ ಮಹಾಭಾರತದಲ್ಲಿ ಇಲ್ಲದಂತಹ ಅನೇಕ ಈ ರೀತಿಯ ಕಥೆಗಳನ್ನ ನಾವು ಬಹಳ ಹಿಂದಿನಿಂದಲೂ ನೋಡ್ಕೊಂಡು ಬಂದಿದ್ದೀವಿ. ಮುಂಚೆ ನಾಟಕಗಳನ್ನು ಮಾಡ್ತಾ ಇದ್ರು, ಅದಾದ ನಂತರದಲ್ಲಿ ಸಿನಿಮಾ ಮಾಡೋಕೆ ಶುರು ಮಾಡಿದ್ರು. ಬೇರೆ ಬೇರೆ ಕಲಾರೂಪಗಳಲ್ಲಿ ಯಕ್ಷಗಾನ ಮತ್ತೆ ಇದರಲ್ಲೆಲ್ಲ ಮಾಡ್ಕೊಂಡು ಬಂದರು. ಇಲ್ಲಿ ನನಗೆ ಘಟೋತ್ಕಚ ಅಂತ ಒಂದು ನೀವು ಹೇಳಿದ್ರಿ, ಘಟೋತ್ಕಚ ಭೀಮನ ಮಗ ಅಂತ ಹೇಳಿದ್ರಿ. ಸೊ ಘಟೋತ್ಕಚ ಭೀಮನ ಮಗನಾಗಿದ್ದು ಹೇಗೆ? ಅವನು ಯಾಕೆ ಅರಮನೆಗೆ ಬರಲಿಲ್ಲ? ಹಾಗಾದ್ರೆ ಘಟೋತ್ಕಚ ಮತ್ತು ಭೀಮನ ನಡುವಿನ ಒಂದು ತಂದೆ ಮತ್ತು ಪುತ್ರನ ಸಂಬಂಧ ಹೇಗಿತ್ತು? ಅದು ಒಂದು ಸ್ವಲ್ಪ ವಿವರಣೆ ಬೇಕು. ಘಟೋತ್ಕಚ ಕಡಿಮೆ ಬಂದಿದ್ದು ಅರಮನೆಗೆ. ಒಂದು ಕಾರಣ ಏನು ಅಂದ್ರೆ, ಅವನು ಹಿಡಿಂಬೆಯ ಜೊತೆಗೆ ತಾಯಿಯ ಜೊತೆಗೆ ಇದ್ದಿದ್ದವನು. ಈ ಮಕ್ಕಳು ತಂದೆಯ ಜೊತೆಗೆ ಅನ್ನೋದು ಒಂದು ಕ್ರಮ ಹಿಂದೂ ಇತ್ತು. ಅದು ಇರಲಿಲ್ಲ ಅಂತಲ್ಲ. ಆದರೆ ಮಕ್ಕಳು ತಾಯಿಯೊಂದಿಗೆ ಸ್ವತಂತ್ರವಾಗಿ ಬದುಕುವ ಕೆಲವು ಸಮುದಾಯಗಳು ಇದ್ದವು. ಈಗ ಉದಾಹರಣೆಗೆ ರಾಕ್ಷಸರು ಅನ್ನುವ ಸಮುದಾಯ ಇದೆಯಲ್ಲ, ನಾವು ಹಿಂದೂ ಮಾತಾಡ್ಕೊಂಡ್ವಿ. ರಾಕ್ಷಸರು ಅಂದ್ರೆ ಅದೇನೋ ಒಂದು ಅಂತ ಅನ್ಕೊಳ್ಳೇಬಾರದು, ಅದು ಒಂದು ಜನಾಂಗನೇ ಅಂತಲೇ. ಆ ಜನಾಂಗದಲ್ಲಿ ಈ ಕೌಟುಂಬಿಕ ಸಂಬಂಧ ಈ ತರಹದ್ದಲ್ಲ. ಅದು ಅಲ್ಲಿ ಸ್ವಲ್ಪ ಇದು ಇನ್ನು ಮುಕ್ತವಾಗಿಯೋ ಇನ್ನೊಂದು ತರಹದಲ್ಲೋ ಇರ್ತಿತ್ತು. ಬಹಳ ಕಟ್ಟುಪಾಡುಗಳಿಗೆ ಒಳಗಾಗದೇ ಇರುವ, ನಿಯಮಬದ್ಧರಾಗಿರದೇ ಇರುವ ಜನಾಂಗ ಅದು. ಹಾಗಾಗಿ ಅಲ್ಲಿ ಮಕ್ಕಳು ಸ್ವತಂತ್ರವಾಗಿ ಬೆಳೀತಾ ಇದ್ರು ಕೆಲವೊಮ್ಮೆ. ಆಮೇಲೆ ಅವರಿಗೆ ಅದು ಸ್ವತಂತ್ರವಾಗಿ ಬೆಳೆಯೋದಕ್ಕೂ ಒಂದು ಅವಕಾಶ ಏನಿರ್ತಾ ಇತ್ತು ಅಂದರೆ, ಸದ್ಯೋಗರ್ಭ, ಸದ್ಯ ಪ್ರಸೂತಿ, ಸದ್ಯೋವೃದ್ಧಿ ಅಂತ 3 ಅಂಶಗಳು ಅವರಲ್ಲಿ. ಅಂದ್ರೆ ನಮ್ಮಲ್ಲಿ ಏನು ಅಂತ ಅಂದ್ರೆ, ಗರ್ಭಧರಿಸಿ ನವಮಾಸ ತುಂಬಬೇಕು ಮಗು ಹುಟ್ಟೋದಕ್ಕೆ, ಅಥವಾ 7 ತಿಂಗಳ ನಂತರನೇ. ಯಾವುದೋ ಒಂದು 9 ತಿಂಗಳಿಗಿಂತ ಮೊದಲು ಹುಟ್ಟಿದೆ ಅಂದ್ರೂ ಕಾಯಬೇಕು. ಹುಟ್ಟಿದ ಮಗು ಅದು ದೊಡ್ಡೋಗೋದಕ್ಕೂ ಸಮಯ ಇದೆ, ಸಾವಧಾನವಾಗಿ ದೊಡ್ಡ ಆಗತ್ತೆ. ಒಂದು 15, 16, 17, 18, 20 ವರ್ಷದವರೆಗೂ ಮಗು ಬೆಳೀತಾ ಇರತ್ತೆ. ಆದರೆ ರಾಕ್ಷಸರಲ್ಲಿ ಹೇಗೆ ಅಂದ್ರೆ, ಸದ್ಯೋಗರ್ಭ ಅಂತ ತಕ್ಷಣ ಗರ್ಭ ಧರಿಸ್ತಾಳೆ. ಸದ್ಯ ಪ್ರಸೂತಿ ಅಂತ ಗರ್ಭ ಧರಿಸಿದ ಕೂಡಲೇ ಮಗು ಹುಟ್ಟತ್ತೆ. ಮಗು ಹುಟ್ಟಿದ ಕೂಡಲೇ ಬೆಳೆದು ಬಿಡತ್ತೆ ಅಂತ, ಯೌವನ ಬಂದು ಬಿಡತ್ತೆ. ಹುಟ್ಟಿದ ಕೂಡಲೇ ಯೌವನ ಅಂದ್ರೆ ಬಾಲ್ಯ ಅನ್ನುವ ಒಂದು ಅವಸ್ಥೆ ಇದೆಯಲ್ಲ ನಮ್ಮಲ್ಲಿ. ಈಗ ಬಾಲ್ಯ, ಯೌವನ, ವೃದ್ಧಾಪ್ಯ ಅಂತ ಪ್ರಧಾನವಾಗಿ 3 ಗುರುತಿಸ್ತೇವೆ ನಾವು. ಅಲ್ಲಿ ಇಲ್ಲ ಅಂತ, ಅವರಲ್ಲಿ ಇಲ್ಲ ಅಂತ. ಇಂಥದ್ದು ಬೇರೆ ಜೀವಿಗಳಲ್ಲೂ ಕಾಣ ಸಿಗಬಹುದು ನಮಗೆ. ಅಂದ್ರೆ ಗರ್ಭ ಧರಿಸಿದ ಕೂಡಲೇ ಮಗು ಹುಟ್ಟೋದು, ಇನ್ನೊಂದು ಎಲ್ಲೋ ಇರ್ಬೋದು. ಅದು ರಾಕ್ಷಸರಲ್ಲಂತೂ ಇತ್ತು. ಹಾಗಾಗಿ ಏನಾಯ್ತು ಅಂತ ಅಂದ್ರೆ, ಅವನು ಹುಟ್ಟುವಾಗಲೇ ಯುವಕನಾಗಿ ಬಿಟ್ಟ. ಅಲ್ಲ, ಇಲ್ಲಿ ಮತ್ತು ಭೀಮನ ಬರ್ತೀನಿ ಅಲ್ಲಿಗೆ. ಅಲ್ಲಿ ಪರಿಚಯ ಅದೇ ಹುಟ್ಟಿದ ಕೂಡಲೇ ಅವನು ದೊಡ್ಡ ಆಗಿಬಿಟ್ಟ. ಅದು ಎಲ್ಲಿ ಸಂಭವಿಸ್ತು ಅಂತ ಅಂದ್ರೆ, ಈ ಅರಗಿನ ಮನೆದ ಒಂದು ಪ್ರಕರಣ ನಡೀತು. ಅಂದ್ರೆ ಈ ವಿಷ ಹಾಕಿದ್ರು ಮೊದಲು ಕೌರವರು, ಧೃತರಾಷ್ಟ್ರರು 2-3 ಸಲ ವಿಷ ಹಾಕಿ ಕೊಲ್ಲುವ ಪ್ರಯತ್ನ ಮಾಡಿದ್ರು, ಸಾಯಲಿಲ್ಲ. ಅಷ್ಟೊತ್ತಿಗೆ ವಿದ್ಯಾಭ್ಯಾಸವೂ ಮುಗಿದೋಯ್ತು. ಅವರು ವಿದ್ಯಾಭ್ಯಾಸ ಮಾಡುವಾಗಲೇ, ಪಾಂಡವರು ಧೃತರಾಷ್ಟ್ರ ಒಟ್ಟು ವಿದ್ಯಾಭ್ಯಾಸ ಮಾಡುವಾಗಲೇ ಇವರನ್ನು ಕೊಲ್ಲುವ ಪ್ರಯತ್ನ, ಅದರಲ್ಲೂ ಮುಖ್ಯವಾಗಿ ಭೀಮನನ್ನು ಕೊಲ್ಲುವ ಪ್ರಯತ್ನ ನಡೀತು. ಗುರುಕುಲ ಮುಗಿಯುವಾಗ 5 ಜನ ಪಾಂಡವರು ಪ್ರತಿಸ್ಪರ್ಧಿಗಳು ಅಂತ ಅನ್ನಿಸ್ತು ದುರ್ಯೋಧನನಿಗೆ. ಅಂದ್ರೆ ಮೊದಲಿಗೆ ಭೀಮ ಮಾತ್ರ ಅಂತ ಅನ್ಸಿತ್ತು, ಅವನ ಶಕ್ತಿ ಸಾಮರ್ಥ್ಯ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಯುದ್ಧ ಮುಗಿಯುವಾಗ ಇವರೆಲ್ಲರೂ ಸಮರ್ಥರು ಅಂತ ಆಗಿತ್ತು. ಮತ್ತೆ ವಿದ್ಯಾಭ್ಯಾಸ ಮುಗಿಯುವಾಗ ಇನ್ನೊಂದೇನಾಯ್ತು ಅಲ್ಲಿ ಹಸ್ತಿನಪುರದಲ್ಲಿ ಅಂದ್ರೆ, ಯುಧಿಷ್ಠಿರ ಜನಪ್ರಿಯನಾಗಿ ಬಿಟ್ಟ. ಅಂದ್ರೆ ಏನಾಗಿದೆ, ಈಗ ಪಾಂಡು ಧೃತರಾಷ್ಟ್ರ ಇಬ್ಬರ ಒಟ್ಟು ಮಕ್ಕಳಲ್ಲಿ ಅವರೊಂದು 101 ಜನ ಇದ್ರು, ಇವರು 5 ಜನ ಸೇರಿದಾಗ ಯುಧಿಷ್ಠಿರ ಹಿರಿಯವ ಅನ್ನೋದು ಒಂದು. ಮತ್ತೆ ಮೊದಲು ಪಾಂಡವಿನ ಸಿಂಹಾಸನ ಆಗಿತ್ತು, ಆಮೇಲೆ ಧೃತರಾಷ್ಟ್ರ ಇದ್ದ ಅಂತ. ಹಿರಿಯವ ರಾಜನಾಗಬೇಕು ಅನ್ನೋದು ಒಂದು ಪದ್ಧತಿಯಾಗಿತ್ತೇ ಹೊರತು ಅದೇ ಅಂತಿಮ ಆಗಿರಲಿಲ್ಲ. ಅದರ ಅಲ್ಲದೆ ಇದ್ದಿದ್ದು ಬೇಕಷ್ಟಿದೆ. ಕಿರಿಯ ಮಕ್ಕಳು ರಾಜರಾಗಿದ್ದು, ಎಲ್ಲ ಮಕ್ಕಳು ರಾಜರಾಗಿದ್ದು, ಇಂಥದ್ದು ಬೇಕಷ್ಟಿದೆ. ನಾವು ಅಲ್ಲೇ ಅಯೋಧ್ಯೆಯಲ್ಲೇ ನೋಡ್ತೀವಿ. ಈಗ ರಾಮ ರಾಜನಾಗಬಾರದು, ಭರತ ರಾಜನಾಗಬೇಕು ಅನ್ನುವಲ್ಲಿ
ರಾಮನನ್ನ ವನವಾಸಕ್ಕೆ ಕಳಿಸಿದ್ರ ಬಗ್ಗೆ ಬಹಳ ಆಕ್ಷೇಪ ಎಲ್ಲರದು ಬಂತು. ಆದರೆ ಭರತ ರಾಜನಾಗಬಾರದು, ಅವನಿಗೆ ಆ ಅರ್ಹತೆ ಇಲ್ಲ ಅಂತ ಯಾರು ಮಾತಾಡೋದೇ ಇಲ್ಲ ರಾಮಾಯಣದಲ್ಲಿ. ಅದು ಪ್ರಜೆಗಳಿರಲಿ, ಮಂತ್ರಿಗಳಿರಲಿ, ಗುರು ಹಿರಿಯರಿರಲಿ, ಯಾರು ಅವನು ಅನರ್ಹ ಅಂತ ಹೇಳೋಲ್ಲ ಭರತನಿಗೆ. ಅವನಿಗಿಂತ ಒಂದು ತೂಕ ರಾಮ ಮೇಲೆ ಅಂತಲೇನೆ ಇದ್ದಿದ್ದು. ಮತ್ತೆ ರಾಮ ಕೂಡ ತನ್ನ ನಂತರ 4 ಜನಕ್ಕೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಇಬ್ಬಿಬ್ಬರು ಮಕ್ಕಳು 8 ಜನಕ್ಕೂ ಬೇರೆ ಬೇರೆ ರಾಜ್ಯ ಕೊಟ್ಟುಬಿಟ್ಟ ಅವನು. ಹಿರಿಯವನಿಗೆ ಮಾತ್ರ ರಾಜ್ಯ ಕೊಟ್ಟು ಉಳಿದವರು ಅನುಸರಿಸಬೇಕು ಅಂತ ಮಾಡಲೇ ಇಲ್ಲ. ರಾಮ ನಂತರ ಹಂಚಿ ಹೋಗ್ಬಿಟ್ಟ ಅವರನ್ನು, ಎಲ್ಲರನ್ನೂ ರಾಜರನ್ನು ಮಾಡಿದ. ಹಾಗಾಗಿ ಇಂಥ ಪದ್ಧತಿಗಳೆಲ್ಲ ಇತ್ತಲ್ಲ. ಇವನು ಹಿರಿಯನಾಗಿದ್ದ, ಮತ್ತೆ ಅವನ ಗುಣಗಳು ಜನರನ್ನು ಬಹಳ ಸೆಳೆದಿದ್ದು. ಹಾಗಾಗಿ ಹಾಸ್ತಿನಪುರದ ಪ್ರಜಾ ಸಮೂಹ ಅವನ ಪರವಾಗಿತ್ತು, ಅರಮನೆಯೂ ಅವನ ಪರವಾಗಿತ್ತು. ಅದು ಇವರಿಗೆ ಬಿಸಿ ತುಪ್ಪವಾಗಿತ್ತು, ದುರ್ಯೋಧನನಿಗೆ ಮತ್ತು ಅವನ ಜೊತೆಗಿದ್ದ ಶಕುನಿ, ಕರ್ಣ ಮೊದಲಾದವರಿಗೆ, ದುಶ್ಯಾಸನ ಮೊದಲಾದವರಿಗೆ. ಹಾಗಾಗಿ ಇವರನ್ನು ಕೊಲ್ಲದೆ ಬೇರೆ ದಾರಿ ಇಲ್ಲ, ನೇರ ಕೊಲ್ಲುವ ದಾರಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಮಾಡಿದ್ದು ಅರಗಿನ ಮನೆ ಅಂತ. ಅಂದರೆ ಅರಗಿನಲ್ಲೇ ಒಂದು ಮನೆ ಕಟ್ಟಿ, ಅರಗು ಅಂದರೆ ಬೆಂಕಿ ಹೀಗೆ ತಾಗಿದ ಕೂಡಲೇ ಹೊತ್ತಿ ಉರಿಯುವಂತಹ ಪದಾರ್ಥಗಳನ್ನು ಇಟ್ಟುಕೊಂಡು ಮನೆ ಕಟ್ಟಿದ್ರು ಅಲ್ಲಿ. ಅದರಲ್ಲಿ ಇವರನ್ನ ಯಾವುದೋ ನೆವ ಇಟ್ಟು ವಾರಣಾವತಕ್ಕೆ ಕಳುಹಿಸಿ ಅಲ್ಲಿ ಅವ್ರು ಇರುವಂತೆ ಮಾಡಿ ಬೆಂಕಿ ಹಚ್ಚಿ ಕೊಲ್ಲಬೇಕು ಅಂತ ಹೊರಟರು. ಆದರೆ ಇದು ವಿದುರನಿಗೆ ಗೊತ್ತಾಯಿತು. ಅಲ್ಲಿಯ ಮಹಾಮಂತ್ರಿ, ಅವನು ಬಹಳ ಚತುರ ಮಂತ್ರಿ. ಗೊತ್ತಾಯಿತು, ಅವನದನ್ನು ಯುಧಿಷ್ಠಿರನಿಗೆ ಸೂಚಿಸಿದ್ದ. ಹಾಗಾಗಿ ಅರಮನೆಯಿಂದ ಅವ್ರು ತಪ್ಪಿಸಿಕೊಂಡ್ರು. ವಿದುರನೇ ಕಳಿಸಿದ ಒಬ್ಬ ಇವನು ಅವರಿಗೊಂದು ಸುರಂಗ ತೋಡ್ಕೊಟ್ಟ, ಅದರಿಂದ ಕಾಡಿಗೆ ಹೋಗುವಂತೆ. ಅವರು ತಪ್ಪಿಸಿಕೊಂಡ್ರು. ಅದರಿಂದ ತಪ್ಪಿಸಿಕೊಂಡು ಕಾಡು ಸೇರಿದ್ರು ಅವರು. ಅವರೇ ಮೊದಲು ಬೆಂಕಿ ಹಚ್ಚಿ ಹೋಗ್ಬಿಟ್ರು ಇವರು ಮಾಡೋದಕ್ಕಿಂತ ಮೊದಲೇ. ತಪ್ಪಿಸಿಕೊಳ್ಳುವ ಸಿದ್ಧತೆಯಲ್ಲಿ ಇವ್ರು ಇನ್ನೂ 1 ವರ್ಷ ಆಗಿತ್ತು ಅವರಲ್ಲಿ ಇರ್ತಾ. ಇವರ ದಿನಾಂಕ ಬೇರೆ ಇತ್ತು. ಆದ್ರೆ ಅವ್ರು ಹಚ್ಚಿದ್ರೆ ತಕ್ಷಣ ಉರಿಬಹುದಲ್ವಾ, ಅದಕ್ಕೆ ಇವರು ಬಹಳ ಜಾಣ್ಮೆಯಿಂದ ಸುರಂಗದ ಕಾರ್ಯ ಮುಗಿದು ಕೂಡಲೇ ಇವರೇ ಬೆಂಕಿ ಹಚ್ಚಿ ಸುರಂಗದಿಂದ ಹೊರ ಬಿದ್ದು ಬಿಟ್ರು. ಇವರೇ ಹಚ್ಕೊಂಡು ಹೊರಗೆ ಬಂದ್ರು. ಹೌದೌದು, ಅವ್ರಿಗೆ ಹಚ್ಚೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಹಾಗಾದ್ರೆ ಅಲ್ಲೊಬ್ಬ ದುಷ್ಟನು ಸತ್ತೋದ. ಅದರಲ್ಲಿ ಇವನು ಕಳಿಸಿದ್ದ ಒಬ್ಬ ಮಂತ್ರಿಯನ್ನ ಅಲ್ಲಿಗೆ. ಅದನ್ನ ಅಷ್ಟೆಲ್ಲ ಕಟ್ಟಿ ನೋಡಿ ಬೆಂಕಿ ಹಚ್ಚಿ ಅಷ್ಟು ಮಾಡೋದಕ್ಕೆ ಅವನ್ ರಾತ್ರಿ ಮಲಗಿದ್ದಾಗ ಬೆಂಕಿ ಉರಿದೋಯ್ತು. ಅಂದ್ರೆ ಬೇರನ್ನು ಸುಡೋದಕ್ಕೆ ಅಂತ ತಾನು ಕಟ್ಟಿದ ಇದರಲ್ಲಿ ಅವನೇ ಸುಟ್ಟೋದ. ಹೀಗೆ ಅವರು ಹೊರಗಡೆ ಕಾಡು ಸೇರಿದ್ರಲ್ಲ, ಆಗ ಎಲ್ಲಿಗೆ ಅಂತ ಗುರಿ ಇಲ್ಲ ಅಲ್ಲಿ ಪರಿಸ್ಥಿತಿ. ಈಗ ಇವನು ಕೊಲ್ಲೋದಕ್ಕೆ ಹೊರಟಿದ್ದಾನೆ, ಈಗ ಹೇಗೂ ಕೊಲ್ಲಬಹುದು ಅನ್ನುವ ಅಂಶ ಕೂಡ ಇತ್ತು. ಯಾಕೆಂದ್ರೆ ಈಗ ರಾಜ್ಯ ಅವ್ರ ಕೈಲಿದೆ, ಸೈನ್ಯ ಅವ್ರ ಕೈಲಿದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇವರು ಈಗಿನ್ನೂ ಅಂದರೆ ವಿದ್ಯಾಭ್ಯಾಸ ಮುಗಿಸಿ ಸಾಮರ್ಥ್ಯಗಳೆಲ್ಲ ಬಂದಿದ್ರು ಕೂಡ ಜೀವನಾನುಭವ ಇನ್ನೊಂದು ಅಲ್ಲ ಇದ್ದವರಲ್ಲ, ಯಾವುದೇ ಒಂದು ಪ್ರಭುತ್ವದ ಬೆಂಬಲ ಇಲ್ಲ. ಹಾಗಾಗಿ ಒಂಥರ ಈ ನಿರ್ವಾಸಿತರು ಓಡ್ದಾಗ ಓಡ್ಬೇಕಾಯ್ತು ಅವರು. ರಾಜ್ಯಭ್ರಷ್ಟರು ಹಿಂದಿನಿಂದ ಬೆನ್ನಟ್ಕೊಂಡ್ಬಂದ್ರೆ ಓಡ್ತಾರಲ್ಲ, ಹಾಗೆ ಓಡಬೇಕಾದ ಪರಿಸ್ಥಿತಿ ಬಂತು. ಈಗಲೂ ನಾವು ಕಾಣ್ತೀವಲ್ಲ, ಈ ಬಂಡುಕೋರರು ಸೇರಿ ರಾಜ್ಯದ ಅಧ್ಯಕ್ಷರನ್ನ ಓಡಿಸಿಬಿಟ್ರೆ ದೇಶದೊಳಗೆ ಇರೋದಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಯಾರ ಆಶ್ರಯ ಕೊಡ್ತೀರಿ ಅಂತ ಓಡ್ಬೇಕಾಗಿ ಬರುತ್ತೆ. ಸಾಕಷ್ಟನ್ನು ನಾವು ಇತ್ತೀಚೆಗೆ ನೋಡಿದ್ದೀವಿ. ಹಾಗೆ ಇವರು ಸಮರ್ಥರಿದ್ದರೂ ಕೂಡ ಓಡಬೇಕಾಯ್ತು, ಕಾಡಲ್ಲಿ ಧಾವಿಸ್ತಾ ಇದ್ರು. ಅಂದ್ರೆ ಏನೂ ಎತ್ತ ಗುರಿಯಲ್ಲಿ ಏನೂ ಗೊತ್ತಿಲ್ಲ, ಎಲ್ಲಿ ರಕ್ಷಣೆ ಅಂತಲೂ ಗೊತ್ತಿಲ್ಲ ಅನ್ನೋ ಥರ ದಟ್ಟ ಕಾಡಿನಲ್ಲಿ ಹೋಗ್ತಾ ಇರುವಾಗ ಇವರನ್ನೆಲ್ಲ ಹೊತ್ತು ಸಾಕ್ತಾ ಇದ್ದ ಭೀಮ ನಡೆದು ಸುಸ್ತಾದರು. ಹೊತ್ತು ಸಾಗುತ್ತಾ ಇದ್ದಾಗ ಎಲ್ಲೊಂದು ಕಡೆಗೆ ಒಂದು ರಾತ್ರಿ ಆಯಿತು, ಅವರನ್ನು ಒಂದು ಮರದ ಕೆಳಗೆ ಇಳಿಸಿದ. ಬಾಯಾರಿಕೆ ಆಗಿತ್ತು ಅಂತ ನೀರು ತರೋದಕ್ಕೆ ಅಂತ ಅವನು ಹೋದಾಗ ನೀವಿಲ್ಲಿ ಇರಿ ಅಂತ ಹೇಳಿ ಹೋಗ್ತಾನೆ. ಇಲ್ಲಿರಿ, ನಾನು ನೀರು ತರ್ತೀನಿ ಅಂತ ಹತ್ತಿರದಲ್ಲಿ. ಅವನು ಹೋಗಿ ನೀರು ತರುವಾಗ ಇವರಿಗೆ ನಿದ್ದೆ ಬಂದುಬಿಟ್ಟಿತ್ತು ಎಲ್ಲರಿಗೂ. ಪಾಪ ಅವನು ನೊಂದ್ಕೊಂಡಿರ್ತಾನೆ, ಎಂತೆಂಥವ್ರು ಇವರು ಇಲ್ಲಿ ಬಂದು ಯಾವುದೋ ಅಂದರೆ ಅನಾಥರಂತೆ ಆಗ್ಬಿಟ್ರಲ್ಲ ಅಂತ. ಆ ಹೊತ್ತಿನಲ್ಲಿ ಹಿಡಿಂಬೆ ಕಾಣಿಸಿಕೊಳ್ತಾಳೆ. ಹಿಡಿಂಬೆ ಹೇಗೆ ಕಾಣಿಸ್ಕೊಳ್ತಾಳೆ ಅಂದರೆ, ಅದು ಹಿಡಿಂಬಾ ವನ ಅಂತ ಅದನ್ನ ಕರಿತಾ ಇದ್ರು. ಒಂದು ಕಾಡದು ಅಲ್ಲಪ್ಪ. ಹಿಡಿಂಬ ಅಂತ ಒಬ್ಬ ರಾಕ್ಷಸ ಇದ್ದ, ಬಹಳ ಕ್ರೂರ ರಾಕ್ಷಸ ಅವನು. ರಾಕ್ಷಸರಲ್ಲಿ ಅವರು ನರಮಾಂಸ ಭಕ್ಷಣೆ ಇತ್ತು ಅವರಲ್ಲಿ. ಆ ಜನಾಂಗದಲ್ಲಿ ನರಮಾಂಸ ಭಕ್ಷಣೆ ಇತ್ತು. ಅವನಿಗೆ ಮನುಷ್ಯ ಮಾಂಸದ ವಾಸನೆ ಬಂತು, ಅಂದರೆ ಮನುಷ್ಯರು ಓಡಾಡ್ತಾ ಇರೋದ್ರಿಂದ. ಅವನು ತಂಗಿಯನ್ನು ಕರೆದು ಹೇಳ್ದ, ನರಮಾಂಸದ ವಾಸನೆ ಬರ್ತಾ ಇದೆ, ಹಾಗಾಗಿ ಇವತ್ತು ಒಳ್ಳೆ ಭೋಜನ ಅಂತ. ಅಂದ್ರೆ ಮುಂದೆಲ್ಲ ನಾವು ವಿವಾಹ ಭೋಜನವಿದು ಅಂತ ಘಟೋತ್ಕಚಂದ ಬಂತಲ್ಲ, ಇದು ಗಿಡಿಂಬಂಗ್ ಮೊದಲು ಅನ್ನಿಸ್ತು. ಕಳಿಸಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅವಳಿಗೆ ಭೀಮ ಕಾಣಿಸಿಕೊಂಡ. ಅವಳು ಮನಸೋತಳು ಅಂತ ಭೀಮನನ್ನ ನೋಡಿ. ಈ ಭೀಮ ಅಂತಂದ ಕೂಡಲೇ ನಮಗೆ ಭೀಮನನ್ನ ಚಿತ್ರಿಸುವಾಗ ನಾವು ಸುಂದರ ಭೀಮನನ್ನು ಚಿತ್ರಿಸೋದಿಲ್ಲ. ಅರ್ಜುನ ಅಂದ್ರೆ ಬಹಳ ಸುಂದರವಾಗಿದ್ದ, ಕೃಷ್ಣ ಅಂದ್ರೆ ಸುಂದರವಾಗಿದ್ದ ಅಂತ. ಈ ಭೀಮ ಬಹಳ ತೇಜಸ್ವಿಯಾಗಿ ಸುಂದರವಾಗಿ ಇದ್ದ ಅಂತ ನಾವು ಕಲ್ಪನೆಯಲ್ಲಿ ಬಹಳ ದಢೂತಿ ದೇಹದ ಒಬ್ಬ
ಅನ್ನೋ ತರ, ಅಂದ್ರೆ ಹಾಗಿತ್ತು ಅವನ ದೇಹ. ಆದ್ರೆ ಆಕರ್ಷಕ ಇದು ಹೌದು ಅವನದ್ದು, ಆಕೃತಿ ಬಹಳ ಆಕರ್ಷಕವಾದದ್ದೇ. ಎತ್ತರವಾದ ನಿಲುವು, ಸದೃಢವಾದ ಶರೀರ ಅದೆಲ್ಲ ಇತ್ತು ಅವನಿಗೆ. ಅವಳು ಮೋಹಗೊಂಡ್ಳು ಅವನನ್ನ ನೋಡಿ. ಮೋಹಗೊಂಡವಳು ರೂಪಾಂತರ ಮಾಡಿದ್ಲು. ಅವರಿಗೊಂದು ರೂಪಾಂತರ ಮಾಡುವ ಇದು ಕೂಡ ಇರುತ್ತೆ ಅವರಿಗೆ, ಮಾಯೆ. ಹಾಗಾಗಿ ಒಂದು ಸುಂದರಿಯಾಗಿ ಕಾಣಿಸಿಕೊಂಡು ಅವನಲ್ಲಿ ಹೋಗಿ ಅವಳು ಇದನ್ನ ಬೇಡದ್ಲು, ಪ್ರೇಮ ಭಿಕ್ಷೆ ಬೇಡದ್ಲು. ಅವನ ನಿರಾಕರಣೆ ಅವನು ಅದೆಲ್ಲ ಈಗಲ್ಲಿ ಪ್ರೇಮ. ಮತ್ತೆ ಇನ್ನೂ ಅವ್ರು ಯಾರಿಗೂ ಮದುವೆ ಆಗಿಲ್ಲ, ಮದುವೆ ಯೋಚನೆ ಹುಟ್ಟಿಲ್ಲ. ಮೊನ್ನೆ ವಿದ್ಯಾಭ್ಯಾಸ ಮುಗಿಸಿ ಹೊರಟಿದ್ದಾರೆ. ಅವ್ರ ಬದುಕೆ ನಿಶ್ಚಿತ ಇಲ್ಲ. ದಟ್ಟ ಕಾಡಿನಲ್ಲಿ ಅರ್ಧ ರಾತ್ರಿಯಲ್ಲಿ ಯಾರೋ ಒಬ್ಬಳು ಬಂದು ಪ್ರೇಮ ಭಿಕ್ಷೆ ಕೇಳಿದ್ರೆ. ಆದರೆ ಅಷ್ಟೊತ್ತಿಗೆ ಇವಳಲ್ಲಿದ್ದ ಹೊತ್ತಿಗೆ ಅಲ್ಲ, ಅವನು ಹಿಡಿಂಬನಿಗೆ ತಂಗಿ ಬರಲಿಲ್ವಲ್ಲ ಇನ್ನು ಅಂತ. ಏನಾಯಿತು ಅಂತ ನೋಡೋದಕ್ಕೆ ಬಂದರೆ, ಕೊಂದು ತರಬೇಕಾಗಿದ್ದ ತಂಗಿ ಇಲ್ಲಿ ಮೋಹಗೊಂಡು ಕೂತಿದ್ದಾಳೆ. ಸಿಟ್ಟೆ ಇರಿದಾಗ ಅವನಿಗೆ ಭೀಮನಿಗೆ ಒಂದು ಹೊಡೆದಾಟಕ್ಕೆ ಬಿತ್ತು. ಆ ಹೊಡೆದಾಟದ ಹೊತ್ತಿನಲ್ಲಿ ಅವರು ಮರಗಳನ್ನೇ ಕಿತ್ತು ಹೊಡೆದುಕೊಳ್ಳೋದು ಹಿಂಗಿದ್ದಲ್ಲ, ಬೇರೆ ಆಯುಧಗಳೇನೂ ಇಲ್ಲ ಇಬ್ಬರಿಗೆ. ಮರನೇ ಕಿತ್ತು ಒಬ್ಬರ ಮೇಲೆ ಒಬ್ಬರು ಎಸೆಯೋದು ಅಂತ. ಆ ಗಲಾಟೆಯಲ್ಲಿ ಇವರಿಗೆ ಎಚ್ಚರ ಆಯಿತು. ಪಾಂಡವರಿಗೆ ಕುಂತಿಗೆ ಆಯಾಸದಿಂದ ನಿದ್ದೆ ಬಂದಿತ್ತಲ್ಲ. ಎದ್ದು ನೋಡಿದ್ರೆ ಇಲ್ಲೊಬ್ಳು ಪಕ್ಕದಲ್ಲೊಬ್ಳು ಸುಂದರಿ ಕೂತ್ಕೊಂಡಿದ್ದಾಳೆ, ಅಲ್ಲಿಬ್ಬರು ಹೊಡೆದಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಹೊತ್ತಿಗಲ್ಲಿ ಹಿಡಿಂಬನನ್ನು ಕೊಂದುಬಿಟ್ಟ ಅವನು ಭೀಮ. ಕೊಂದ ಮೇಲೆ ಇವಳು ಹೇಳಿದ್ಲು, ಹಿಡಿಂಬೆ ತನ್ನ ಪರಿಚಯವನ್ನು ಹೇಳ್ಕೊಂಡ್ಲು ಕುಂತಿಗೆ. ಹೇಳ್ಕೊಂಡ ಮೇಲೆ ಮುಗೀತು, ಇಲ್ಲಿಂದ ಹೊರಡೋಣ ಅಂತ ಇವ್ರು ಹೊರಟ್ರೆ ಅವಳು ಹಿಂಬಾಲಿಸ್ತಾಳೆ ಹಿಡಿಂಬೆ. ಹಿಂಬಾಲಿಸಿ ಅವನು ಭೀಮ ಹೆದರಿಸ್ತಾನೆ, ನಿನ್ನೂ ಕೊಂದು ಬಿಡ್ತೀನಿ ಅನ್ನೋ ಥರ. ಆದರೆ ಇವಳು ಕುಂತಿಯಲ್ಲಿ ಮತ್ತು ಯುಧಿಷ್ಠಿರನಲ್ಲಿ ಕೇಳ್ಕೊಳ್ತಾಳೆ, ನಾನು ಅವನನ್ನು ಮೆಚ್ಚಿದ್ದೇನೆ, ನಾನು ಅವನನ್ನು ಮದುವೆ ಆಗ್ತೀನಿ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಯುಧಿಷ್ಠಿರ ಅವಳನ್ನು ನಿನ್ನ ಮದುವೆ ಆಗಬೇಕು, ಅವಳು ನಿನ್ನನ್ನು ಬಯಸಿ ಬಂದಿರೋದ್ರಿಂದ ಅಂತ ಹೇಳ್ತಾಳೆ. ಕುಂತಿ ಒಪ್ಪುತ್ತಾಳೆ. ಹಾಗಾಗಿ ವಿವಾಹ ಆಗತ್ತೆ ಅವರಿಗೆ. ಅಂದರೆ ಇವ್ರು ಯಾರಿಗೂ ವಿವಾಹ ಆಗಿಲ್ಲ, ಮೊದಲೇ ಭೀಮನಿಗೆ ವಿವಾಹ ಆಗತ್ತೆ. ಆ ವಿವಾಹ ಆದರೆ ಏನು ಅಂತಂದರೆ, ವಿವಾಹ ಆಗಿ ಅವಳು ಮಾಯೆ ಅಲ್ವಾ, ಅವಳು ಭೀಮನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಇದೆ. ಕರ್ಕೊಂಡು ಹೋಗಿ ಹನಿಮೂನ್ ಅಂತ ಇವತ್ತಿದೆಯಲ್ಲ, ಪ್ರಾಯಶಃ ಮೊದಲ ಹನಿಮೂನಿನ ಉಲ್ಲೇಖ ಅಲ್ಲೇ ಬಂದಿರಬೇಕು. ಅವಳು ಕರ್ಕೊಂಡು ಬಹಳ ಸುಂದರವಾದ ಪರ್ವತಗಳು, ವನಗಳು, ಸರೋವರಗಳು, ನದಿಗಳು ಇದ್ದ ಪ್ರದೇಶದಲ್ಲಿ ವಿಹಾರ ಮಾಡಿದ್ರು ಅವರು ಅಂತ. ಅಂದ್ರೆ ಪಕ್ಕ ಹನಿಮೂನೇ ಮಾಡಿದ್ರು ಅವರಿಬ್ರು. ಕರ್ಕೊಂಡು ಹೋಗಿದ್ದು ಹೇಗೆ ಅಂದ್ರೆ, ಅವಳಿಗೆ ಆ ಶಕ್ತಿ ಇತ್ತಲ್ಲ, ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ಲಲ್ಲ. ಹಾಗಾಗಿ ಅವರು ಒಂದಿಷ್ಟು ಕಾಲ ಬಂದರು. ಅಷ್ಟೋ ತನಕ ಇವರಷ್ಟಕ್ಕೆ ಅದೇ ಎಲ್ಲೋ ಕಾಡಲ್ಲಿ ಇದ್ರು, ಇವರು ಒಂದು ಕಡೆ ಎಲ್ಲೋ ಇದ್ರು. ಅದಾಗಿ ಬಂದ ಮೇಲೆ ಅವಳು ಗರ್ಭಿಣಿ ಆದ್ಲು. ಗರ್ಭಿಣಿ ಆದ್ರೆ ತಕ್ಷಣ ಮಗು ಹುಟ್ಟತ್ತೆ. ಹುಟ್ಟಿದ ಮಗು ಹುಟ್ಟಿದ ಕೂಡಲೇ ಯೌವನಕ್ಕೆ ಬರುತ್ತೆ, ಅದು ರಾಕ್ಷಸರ ಕ್ರಮ. ಹಾಗಾಗಿ ಹುಟ್ಟಿದ ಕೂಡಲೇ ಈ ಮಗ ಯುವಕನೇ ಆಗಿ ಕಾಣಿಸ್ಕೊಂಡಿದ್ದು. ಮಗು ಹುಟ್ಟಿತು, ಯುವಕನಾಗ್ತು ಅಂತ. ಆಗ ಅವನಿಗೆ ತಲೆಯಲ್ಲಿ ಕೂದಲಿರಲಿಲ್ವಂತೆ. ತುಂಬ ಈ ಗಡಿಗೆ ಇರುತ್ತಲ್ಲ, ಗಡಿಗೆ ಥರದ ತಲೆ. ಈಗ ತಲೆ ಆಕೃತಿ ಬೇರೆ ಬೇರೆ ತಲೆ ಇರುತ್ತಲ್ಲ ನಮ್ಮದು, ಪಕ್ಕ ಗಡಿಗೆ ಅಂತ ಕಾಣ್ತಾ ಇತ್ತದು. ನಮ್ಮ ತಲೆಯ ಆಕೃತಿ ಗೊತ್ತಾಗಲ್ಲ, ಯಾಕೆಂದರೆ ಕೂದಲಿರೋದ್ರಿಂದ. ಕೂದಲು ಬೋಳಿಸ್ಕೊಂಡ್ರೆ ಕರೆಕ್ಟಾಗಿ ತಲೆಯ ಆಕೃತಿ ಗೊತ್ತಾಗುತ್ತೆ. ಅವನದ್ದೇನಾಗಿತ್ತು ಅಂತ ಅಂದರೆ, ಕಚ ಅಂದರೆ ಕೂದಲು ಅಂತ ಅರ್ಥ. ಅವನಿಗೆ ಕೂದಲಿರಲಿಲ್ಲ, ಉತ್ಕಚ ಅಂತ ಕೂದಲೇ ಇರಲಿಲ್ಲ ಅವನ ತಲೆಯಲ್ಲಿ. ಬೋಳು ತಲೆ, ಅದು ಗಡಿಗೆ ಅಂತ ಇತ್ತು. ಗಡಿಗೆಯನ್ನು ಘಟ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಎಲ್ಲ ಮಗು ಎಷ್ಟೋ ಮಗು ಹುಟ್ಟುವ ಕೂದಲೇ ಇದ್ದು ಬಿಡುತ್ತೆ ಅಂತೇನಿಲ್ಲ, ಇರಬೇಕು ಅಂತಲೂ ಇಲ್ಲ. ಆದರೆ ಅವನಿಗೆ ಯಾವಾಗಲೂ ಕೂದಲಿರಲಿಲ್ಲ, ಮುಂದೂ ಕೂದಲಿರಲಿಲ್ಲ. ಹಾಗಾಗಿ ಗಡಿಗೆಯಂತಹ ಕೂದಲಿಲ್ಲದ ತಲೆಯವನು ಅಂತ ಅವನಿಗೆ ಹೆಸರು ಬಂದಿದ್ದು, ಘಟೋತ್ಕಚ. ಆಗೆಲ್ಲ ಹೆಸರಿಡುವಾಗ ಇದನ್ನ ನೋಡ್ತಾ ಇದ್ರು. ಒಂದು ಅವರ ದೂರದೃಷ್ಟಿಯಿಂದ ಇಂಥದ್ದು ಆಗಬೇಕು ಅಂತ ಅಂದ್ಕೊಂಡು ಹೆಸರಿಡ್ತಾ ಇದ್ರು. ಇವನೇನಾಗಬೇಕು ಅಂತಂದ್ರೆ, ಈಗ ಯುಧಿಷ್ಠಿರ ಅಂತ ಹೆಸರಿಟ್ರು ಅವನಿಗೆ. ಅಂದ್ರೆ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಬೇಕಾದವನು, ಗಟ್ಟಿಯಾಗಿ ನಿಲ್ಬೇಕು, ಹೇಡಿ ಆಗಬಾರದು. ದುರ್ಯೋಧನ ಅಂತ ಹೆಸರಿಟ್ರು. ಯೋಧನ ಅಂದ್ರೆ ಯುದ್ಧದಲ್ಲಿ ಅವನನ್ನು ಯಾರಿಗೂ ಸೋಲಿಸೋದಕ್ಕಾಗಬಾರದು ಅಂತ. ಹಾಗಾಗಿ ಹೀಗಾಗಬೇಕು ಅನ್ನುವ ಹೆಸರು. ಅವನು ಹೇಗಿದಾನೋ ಹಾಗೆ. ಉದಾಹರಣೆ, ದ್ರೌಪದಿಗೆ ಕೃಷ್ಣ ಅಂತ ಹೆಸರಿಟ್ರು, ಬಣ್ಣ ನೋಡಿ ಹೆಸರಿಟ್ಟಿದ್ದದು. ಹಾಗೆ ಎಲ್ಲ ಇಡ್ತಾ ಇದ್ರು. ಹಾಗಾಗಿ ಇವನನ್ನು ನೋಡಿದಾಗ ಆ ಹೆಸರು ಬಂತು ಅವನಿಗೆ. ಹಾಗೆ ಹುಟ್ಟಿದ ಕೂಡಲೇ ಅವರು ಹೊರಟು ಬಿಟ್ರು, ತಾಯಿ ಮಗ. ಇವ್ರ ಜೊತೆಗೆ ಉಳಿಲಿಲ್ಲ ಅವರು. ಅವರಲ್ಲಿ ತಾಯಿಯ ಜೊತೆಗೆ ಇರೋದು ಅನ್ನೋದು ಒಂದು ಅಭ್ಯಾಸ ಇದೆ. ಮತ್ತು ಅವರು ಯುವಕನಾಗಿ ಆಯಿತು, ಒಂದು ಸ್ವತಂತ್ರ. ಹಾಗಾಗಿ ಅವರಿಬ್ಬರು ಅಪ್ಪಣೆ ಪಡೆದು ಹೊರಟು ಬಿಡ್ತಾರೆ. ಕರೆದಾಗ ಬರ್ತೀವಿ ಅಂತಲೂ ಒಂದು ಮಾತು ಹೇಳಿ, ಬೇಕಾದಾಗ ಆಮಂತ್ರಿಸಿ ಅಂತ ಹೇಳಿ ಹೋಗ್ತಾರೆ ಅವರು. ಅವ್ರು ಹೋಗಿ ಅವರಷ್ಟಕ್ಕೆ ಮತ್ತೆಲ್ಲೋ ಸೇರ್ಕೊಳ್ತಾರೆ. ಆ ಕಡೆ ಅವ್ರ ಬದುಕೆಲ್ಲೋ ನಡೆಯುತ್ತೆ. ಅದು ಆ ಬದುಕು ಏನು ನಡೀತು ಏನು ಅಂತ ಇಲ್ಲ. ಆದರೆ ಅವನೊಂದು ದೊಡ್ಡ ಸಾಮ್ರಾಜ್ಯ ನಿರ್ಮಿಸಿದ್ದ ಅನ್ನೋದು ಕುರುಕ್ಷೇತ್ರ ಯುದ್ಧದ ಸಮಯಕ್ಕೆ ಗೊತ್ತಾಗತ್ತೆ. ಅವನದ್ದೇ ಆದ ಜನ ಇದ್ದಾರೆ,
ಘಟೋತ್ಕಚನದ್ದೇ ಆದ ಸೈನಿಕರಿದ್ದಾರೆ, ಸೈನ್ಯ ಇದೆ, ಅವನ ಹಿಂಬಾಲಕರಿದ್ದಾರೆ ಅನ್ನೋದೆಲ್ಲ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅವನೊಬ್ಬ ರಾಕ್ಷಸ ನಾಯಕನಾಗಿ ಎಲ್ಲೋ ಬೆಳೆದಿದ್ದ ಅಂತ. ರಾಕ್ಷಸರು ಗುಂಪು ಗುಂಪಾಗಿ ಎಲ್ಲೆಲ್ಲೋ ಇರ್ತಾ ಇದ್ರು ಅನ್ನೋದು ಮಹಾಭಾರತ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಂತೂ ಜಾಸ್ತಿ ಇದೆ, ಮಹಾಭಾರತ ಕಾಲದಲ್ಲೂ ಗೊತ್ತಾಗುತ್ತೆ. ಅಲ್ಲಲ್ಲಿ ರಾಕ್ಷಸ ಸಮುದಾಯ ಇರ್ತಾ ಇತ್ತು. ಅಲ್ಲಲ್ಲಿ ಒಬ್ಬ ನಾಯಕ ಅವರು ಇರ್ತಾ ಇದ್ರು. ಹೆಚ್ಚಾಗಿ ಕಾಡು, ದಟ್ಟ ಕಾಡು ಆ ಕಡೆ ಇರ್ತಾ ಇದ್ರು. ಹಾಗಾಗಿ ಅವನೊಂದು ಸಾಮ್ರಾಜ್ಯ ನಿರ್ಮಾಣ ಮಾಡಿಕೊಂಡು ಅಲ್ಲೆಲ್ಲೋ ಅವನಷ್ಟಕ್ಕಿದ್ದ. ಇವರ ಸಂಪರ್ಕ ಬಹಳ ಕಾಲ ಬರಲಿಲ್ಲ ಅವನಿಗೆ. ಅಂದರೆ ಇವರಲ್ಲಿಂದ ಹೊರಟ ಮೇಲೆ ಏನಾಯಿತು, ಪಾಂಡವರದ್ದು ಅಲ್ಲಿಂದ ಬಂದರು, ಅಲ್ಲಿ ಇದರಲ್ಲಿ ಉಳ್ಕೊಂಡ್ರು, ಅಬಕಾಸುರನ ವಧೆ ಆಯಿತು, ಆಮೇಲೆ ದ್ರೌಪದಿ ಸ್ವಯಂವರ ಆಯಿತು. ದ್ರೌಪದಿ ಸ್ವಯಂವರ ಆಗ್ತಾ ಇದ್ದಾಗೆ ರಾಜ್ಯ ವಿಭಾಗ ಆಯಿತು, ಇವರು ಖಂಡೋಪ್ರಸ್ಥಕ್ಕೆ ಹೋದರು, ಅದನ್ನು ಇಂದ್ರಪ್ರಸ್ಥವಾಗಿಸಿದ್ರು. ಅದಾಗ್ತಾ ಇದ್ದಾಗೆ ಇದಾಯಿತು, ರಾಜಸೂಯ ಯಾಗ ಆಯಿತು. ರಾಜಸೂಯ ಯಾಗ ಮುಗಿತಾ ಇದ್ದಾಗೆ ದ್ಯೂತ ಆಯಿತು, ದ್ಯೂತ ಆಗ್ತಾ ಇದ್ದಾಗೆ ವನವಾಸ. ಹೀಗಾಗಿ ಬಹಳ ಇದೇನು ಬರಲಿಲ್ಲ. ಆದರೆ ಅವರು ಇಂದ್ರಪ್ರಸ್ಥದಲ್ಲಿ ಇದ್ದ ಕಾಲದಲ್ಲಿ ಘಟೋತ್ಕಚ ಬಂದು ಹೋಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಿಡಿಂಬೆ ಅಥವಾ ಘಟೋತ್ಕಚರು ಬಂದು ಹೋಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಹಿಂದೆ ಚಿತ್ರಾಂಗದೆಯ ಬಗ್ಗೆ ಮಾತಾಡ್ಕೊಂಡ್ವಲ್ಲ, ಕಥೆಗಳಲ್ಲಿ ಹೇಳುವಾಗ ಆ ಘಟನೆ ಏನನ್ನೋ ನಿರೂಪಿಸುತ್ತೆ ಅಂತ ಆದರೂ ಮಾತ್ರ ಉಲ್ಲೇಖಿಸ್ತಾರೆಯೇ ಹೊರತು ಸುಮ್ಮನೆ ಬಂದೋದ್ರು ಅಂತ ಡೈರಿ ಬರೆಯೋದಲ್ವಲ್ಲ. ಹಾಗಾಗಿ ಬಂದಾಗ ಏನು ವಿಶೇಷ ನಡೀಲಿಲ್ಲ ಅಂತ ಇರತ್ತೆ. ಹಾಗಾಗಿ ಅವನ ಸಂಪರ್ಕವೇ ಇರಲಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಸಂಪರ್ಕವೇ ಇಲ್ಲದೇ ಇದ್ರೆ ಕುರುಕ್ಷೇತ್ರದಲ್ಲಿ ಇದ್ದಕ್ಕಿದ್ದಾಗ ಹೇಗೆ ಬಂದು ಅವನು ಸೇರ್ಕೊಳ್ತಾನೆ? ಅದರಿಂದ ಸಂಪರ್ಕಗಳಿತ್ತು, ಎಲ್ಲೋ ಭೇಟಿ ಆಗ್ತಾ ಇದ್ರು, ಇನ್ನೊಂದು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಮುಂದೆ ಅವನು ಮತ್ತೆ ಬರ್ತಾನೆ, ಘಟೋತ್ಕಚ ಬರ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ದೊಡ್ಡ ಕೊಡುಗೆ ಇದೆ, ಅವನೊಂದು ಬಹಳ ದೊಡ್ಡ ಕೊಡುಗೆ ಕೊಡ್ತಾನೆ. ಅವನು ಬಹಳ ಇದಾಗಿ ಯುದ್ಧ ಮಾಡಿ ಇವರ ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ಅವನು ಒಬ್ಬ ಆಗ್ತಾನೆ.